ಜೆಟ್ ಏರ್ವೇಸ್ ಅನ್ನು ಮೊದಲು ಬಂದ್ ಮಾಡಿ ಆಸ್ತಿಯನ್ನು ಮಾರಾಟ ಮಾಡಿ ಬಂದಂತ ಹಣವನ್ನು ಕಂಪನಿಯ ಮಾಜಿ ಸಿಬ್ಬಂದಿ ಅವರದೇನು ಹಳೆಯ ಒಂದು ಬ್ಯಾಂಕ್ ಸಾಲಗಳಿದೆಯೋ ಇದೆಲ್ಲವನ್ನೂ ಕೂಡ ಪಾವತಿ ಮಾಡಬೇಡಿ. ಆಸ್ತಿಗಳ ಹರಾಜಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಇದೀಗ ಕಂಪನಿ ಮಾಲೀಕತ್ವ ಜೆಕೆಸಿಗೆ ವರ್ಗಾಯಿಸಲು ಕೊಟ್ಟಿದ್ದಂತಹ ಅನುಮೋದನೆ ಇದೀಗ ತಿರಸ್ಕೃತವಾಗಿದೆ. ಕಾರ್ಲೋ ಕ್ಯಾಪಿಟಲ್ಗೆ ವರ್ಗಾಯಿಸಬೇಕು ಅಂತೇಳಿ NCLT ಕೊಟ್ಟಿದ್ದಂಥ ಅನುಮೋದನೆ ಇದು. ಮುರಾರಿಲಾಲ್ ಜಲನ್ ಒಡೆತನಕ್ಕೆ ವರ್ಗಾಯಿಸುವಂಥ ಅನುಮೋದನೆಯೂ ಕೂಡ ತಿರಸ್ಕಾರ ಆಗಿದೆ. ಜೈಲು ಪಾಲಾಗಿದ್ದಾರೆ ಉದ್ಯಮಿ ನರೇಶ್ ಗೋಯಲ್. ಅವರ ಒಡೆತನದ ಜೆಟ್ ಏರ್ವೇಸ್ ಇದು. ಅನೇಕರಿಗೆ ಇವರು ಸಂಬಳ ಕೊಟ್ಟಿರಲಿಲ್ಲ, ಅನೇಕರಿಗೆ ಹಣ ಕೊಡಬೇಕಾಗಿತ್ತು, ಬ್ಯಾಂಕ್ಗಳಿಗೆ ಸಾಲ ಕಟ್ಟಬೇಕಾಗಿತ್ತು ಅಂತಿದೆಯಲ್ಲ. ಜೆಟ್ ಏರ್ವೇಸ್ ಏನಿದೆಯೋ ಅದನ್ನು ಮಾರಿಬಿಡಿ. ನೀವು ಎಲ್ಲವನ್ನು ಮಾರಿಬಿಟ್ಟು ಮಾರಿ ಬಂದಂಥ ಹಣ ಇದೆಯಲ್ಲ ಅದರಲ್ಲಿ ಆ ಸಂಸ್ಥೆಯ ಮಾಜಿ ನಿವೃತ್ತ ನೌಕರರು ಯಾರ್ಯಾರು ಇದ್ದಾರೋ ಅವರುಗಳೆಲ್ಲರೂ ಕೂಡ ಅದನ್ನು ಹಂಚಿ, ಬ್ಯಾಂಕ್ ಸಾಲಗಳಿದ್ದರೆ ಬ್ಯಾಂಕ್ ಸಾಲ ತೀರಿಸಿ ಅಂಥೇಳಿ ಕೋರ್ಟ್ ಕಡೆಯಿಂದ ಆದೇಶ ಬಂದಿದೆ. 1993 ಕಾರ್ಯಾಚರಣೆ ಶುರು ಮಾಡಿರುತ್ತೆ ಜೆಟ್ ಏರ್ವೇಸ್. 7,500 ಕೋಟಿ ಸಾಲಕ್ಕೆ ಸಿಕ್ಕಾಕೊಳ್ಳುತ್ತೆ. 2019ರಲ್ಲಿ ತನ್ನ ಕಾರ್ಯಾಚರಣೆಯನ್ನೇ ಸ್ಟಾಪ್ ಮಾಡ್ತಿದ್ದು 5 ವರ್ಷಗಳಾಯಿತು. ಬಳಿಕ ಕಾರ್ಲೋ ಕ್ಯಾಪಿಟಲ್ ಜೆಟ್ ಏರ್ವೇಸ್ನಲ್ಲಿ ಬಂಡವಾಳವನ್ನು ಹೂಡುತ್ತೆ. ಬ್ಯಾಂಕ್ಗಳಿಗೆ 4,783 ಕೋಟಿ ರೂಪಾಯಿ ಸಾಲವನ್ನು ಮರುಪಾವತಿ ಮಾಡಬೇಕಾಗಿರುತ್ತೆ. ಆದರೆ ಕಾರ್ಲೋ ಕ್ಯಾಪಿಟಲ್ ಅಗತ್ಯ ಬಂಡವಾಳ ಹೂಡುವಲ್ಲಿ ವಿಫಲವಾಗಿಬಿಡುತ್ತೆ. ಕಂಪನಿ ಪುನಶ್ಚೇತನದ ಷರತ್ತುವನ್ನು ಉಲ್ಲಂಘನೆ ಕೂಡ ಮಾಡಿರುತ್ತೆ. ಹೀಗಾಗಿ ಜೆಟ್ ಏರ್ವೇಸನ್ನು ಮುಚ್ಚಾಕ್ಬಿಟ್ಟು ಆಸ್ತಿಯನ್ನು ಮಾರೋದಕ್ಕೆ ಬ್ಯಾಂಕ್ಗಳು ಒತ್ತಾಯವನ್ನು ಮಾಡ್ತವೆ. ಆಸ್ತಿ ಮಾರಿ ಸಾಲ ಭರಿಸಬೇಕು, ಅದಕ್ಕೊಂದು ಅವಕಾಶ ಕೊಡಬೇಕು ಅಂತೇಳಿ ಸುಪ್ರೀಂ ಮೊರೆ ಹೋಗ್ತಾರೆ. ಬ್ಯಾಂಕ್ಗಳ ಮನವಿಗೆ ಇದೀಗ ಸುಪ್ರೀಂ ಕೋರ್ಟ್ ಎಸ್, ಅವರ ಆಸ್ತಿಯನ್ನು ಮಾರಿ ನಿಮಗೇನು ಬೇಕೋ ಆ ಸಾಲ ನೀವು ತಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ.